ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ಗೆ ಸ್ವಾಗತ. ಬಿಗ್ ಬಾಸ್ ಈ ಹೆಸರು ಕೇಳಿದ್ರೆ ಸಾಕು, ಒಂದು ಕಡೆ ಕಿರಿಕ್, ಇನ್ನೊಂದು ಕಡೆ ಫೇಮ್, ಮತ್ತೊಂದು ಕಡೆ ಟ್ರೋಲ್ ನೆನಪಾಗುತ್ತೆ. ಆದರೆ ಬಿಗ್ ಬಾಸ್ ಸೀಸನ್ 12ರ ಖಡಕ್ ಸ್ಪರ್ಧಿ ಅಶ್ವಿನಿ ಗೌಡ ಅವರಿಗೆ ಈ ವೇದಿಕೆ ಏನನ್ನು ನೀಡಿತು? ಹೊರಗಡೆ ಬಂದ ಮೇಲೆ ಅವರು ಎದುರಿಸಿದ ಆ ಘನಘೋರ ಸತ್ಯಗಳೇನು? ಜಾಹ್ನವಿ ಮತ್ತು ಅಶ್ವಿನಿ ಇಬ್ಬರೂ ಒಟ್ಟಾಗಿ ಕುಳಿತು ಹಂಚಿಕೊಂಡಿರುವ ನೋವು ಮತ್ತು ನಲಿವಿನ ಸಂಗತಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿವೆ. 40,000 ಕಾಪಿರೈಟ್ ಸ್ಟ್ರೈಕ್ ನೀಡುವ ಮಟ್ಟಕ್ಕೆ ಅಶ್ವಿನಿ ವಿರುದ್ಧ ನಡೆದ ಆ ದೊಡ್ಡ ಸಂಚು ಏನು? ಅಶ್ವಿನಿ ಗೌಡ ಯಾಕೆ ಆಸ್ಪತ್ರೆ ಸೇರಬೇಕಾಯಿತು? ಇದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗಲಿದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬಿಗ್ ಬಾಸ್ ಎನ್ನುವುದು ಒಂದು ಅದ್ಭುತ ವೇದಿಕೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸಣ್ಣಪುಟ್ಟ ಕಲಾವಿದರು, ಸಾಮಾನ್ಯ ಜನರು ಕೂಡ ಇಲ್ಲಿಗೆ ಬಂದು ಸೆಲೆಬ್ರಿಟಿಗಳಾಗಿದ್ದಾರೆ. ಅಶ್ವಿನಿ ಗೌಡ ಅವರು ಕೂಡ ಕನ್ನಡಪರ ಹೋರಾಟಗಳ ಮೂಲಕ ಗುರುತಿಸಿಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟವರು. ಅಶ್ವಿನಿ ಅವರು ಸಂದರ್ಶನದಲ್ಲಿ ಒಂದು ಮಾತು ಹೇಳ್ತಾರೆ, ಎಲ್ಲಾ ಕಲಾವಿದರಿಗೆ ಜನ ಗುರುತಿಸಬೇಕು ಎಂಬ ಆಸೆ ಇರುತ್ತೆ. ಬಿಗ್ ಬಾಸ್ ನನಗೆ ಆ ಸಾರ್ಥಕತೆಯನ್ನು ನೀಡಿದೆ. ಅವರು ಮನೆಯೊಳಗೆ ಇದ್ದಾಗ ತಮ್ಮ ನೇರ ನುಡಿಯಿಂದಲೇ ಸುದ್ದಿಯಾಗಿದ್ದರು. ಆದರೆ ಅದೇ ನೇರ ನುಡಿ ಅವರಿಗೆ ಹೊರಗಡೆ ಶತ್ರುಗಳನ್ನು ಸೃಷ್ಟಿ ಮಾಡುತ್ತದೆ ಎಂದು ಅವರು ಅಂದುಕೊಂಡಿರಲಿಲ್ಲ. ಮನೆಯೊಳಗಿನ ಆಟಕ್ಕೂ ಹೊರಗಿನ ಬದುಕಿಗೂ ಇರುವ ವ್ಯತ್ಯಾಸವನ್ನು ಅವರು ಈಗ ಕಟುವಾಗಿ ಅನುಭವಿಸುತ್ತಿದ್ದಾರೆ. ಈ ಸೀಸನ್ನಲ್ಲಿ ಅಶ್ವಿನಿ ಮತ್ತು ಜಾಹ್ನವಿ ಅವರ ಸ್ನೇಹ ಬಹಳ ಚರ್ಚೆಗೀಡಾಯಿತು. ಹೊರಗಡೆ ಕುಳಿತ ಜನ ಇದನ್ನು ಗ್ರೂಪಿಸಂ ಎಂದರು, ಕೆಲವರು ಜಾತಿಯ ಬಣ್ಣ ಬಳಿದರು. ಆದರೆ ಅಶ್ವಿನಿ ಈ ಬಗ್ಗೆ ಏನು ಹೇಳ್ತಾರೆ ಗೊತ್ತಾ? ಸಂದರ್ಶನದಲ್ಲಿ ಅವರು ಬಹಳ ಭಾವುಕರಾಗಿ ಮಾತನಾಡಿದ್ದಾರೆ. ಜಾಹ್ನವಿ ಮತ್ತು ನಾನು ಮೊದಲ ದಿನದಿಂದಲೇ ಆತ್ಮೀಯರಾಗಿದ್ದೆವು. ನಾವು ಒಬ್ಬರಿಗೊಬ್ಬರು ಯಾವತ್ತೂ ಸುಳ್ಳು ಹೇಳಿಲ್ಲ. ನಮ್ಮ ಪಾಸ್ಟ್, ಕಳೆದು ಹೋದ ಜೀವನ ಮತ್ತು ಪ್ರೆಸೆಂಟ್, ಇಂದಿನ ಬದುಕು ಎಲ್ಲವನ್ನೂ ಒಬ್ಬರಿಗೊಬ್ಬರು ಬಿಚ್ಚಿಟ್ಟಿದ್ದೇವೆ ಎಂದಿದ್ದಾರೆ. ಅತಿ ಮುಖ್ಯವಾಗಿ ಅಶ್ವಿನಿ ಹೇಳಿದ್ದು ಜಾತಿಯ ಬಗ್ಗೆ. ನಾನ್ ಯಾವತ್ತೂ ಜಾಹ್ನವಿಯ ಜಾತಿ ಕೇಳಿಲ್ಲ, ಅವರು ನನ್ನ ಜಾತಿ ಕೇಳಿಲ್ಲ. ನಮ್ಮಿಬ್ಬರ ಸ್ನೇಹದಲ್ಲಿ ಪ್ರಾಮಾಣಿಕತೆ ಇತ್ತು. ಹೊರಗಿನ ಜಗತ್ತು ಇವರ ಸ್ನೇಹವನ್ನು ವಿಭಜಿಸಲು ಪ್ರಯತ್ನಿಸಿದರು. ಅಶ್ವಿನಿ ಹೊರಬಂದ ಮೇಲೆ ಜಾಹ್ನವಿ ಇವರ ಪರವಾಗಿ ನಿಂತಿದ್ದನ್ನು ಕಂಡು ಇಂತಹ ಗೆಳತಿಯನ್ನು ನಾನು ಹೇಗೆ ಬಿಡಲಿ ಎಂದು ಪ್ರಶ್ನಿಸಿದ್ದಾರೆ. ಸ್ನೇಹದಲ್ಲಿ ಗತ್ತು ಇರಬಾರದು, ಮಕ್ಕಳಂತಿರಬೇಕು ಎಂಬುದನ್ನು ಅಶ್ವಿನಿ ಮತ್ತು ಜಾಹ್ನವಿ ಸಾಬೀತು ಮಾಡಿದ್ದಾರೆ. ಬಿಗ್ ಬಾಸ್ನಿಂದ ಆಚೆ ಬಂದ ಅಶ್ವಿನಿ ಗೌಡ ಅವರಿಗೆ ಜನರ ದೃಷ್ಟಿಕೋನ ನೋಡಿ ದೊಡ್ಡ ಆಘಾತ ಕಾದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಕಮೆಂಟ್ ಮಾಡಲಾಗಿತ್ತು. ಅಶ್ವಿನಿ ಅವರು ಮೊದಲಿನಿಂದಲೂ ತಮ್ಮ ಹೋರಾಟಗಳ ವಿಷಯದಲ್ಲಿ ಅಥವಾ ವೈಯಕ್ತಿಕ ಜೀವನದ ಫೋಟೋ ಹಾಕುವಾಗಲೂ ತುಂಬಾ ಸೂಕ್ಷ್ಮವಾಗಿ ಯೋಚಿಸುತ್ತಿದ್ದವರು. ಬಟ್ಟೆ ಅಥವಾ ಹೇರ್ ಸ್ಟೈಲಿಂದ ಹಿಡಿದು ಯಾವುದೂ ಕೂಡ ಕೆಟ್ಟದಾಗಿ ಕಾಣಬಾರದು ಎಂದು ಬಯಸುತ್ತಿದ್ದ ಅವರಿಗೆ ಇಡೀ ಜಗತ್ತು ತಮ್ಮನ್ನು ವಿಭಿನ್ನವಾಗಿ ನೋಡುತ್ತಿರುವುದನ್ನು ಸಹಿಸಿಕೊಳ್ಳಲು ಕಷ್ಟವಾಯಿತು. ಮನೆಯಿಂದ ಹೊರಬಂದ ಮೇಲೆ ಅವರಿಗೆ 2 ದಿನಗಳ ಕಾಲ ಫೋನ್ ನೀಡಿರಲಿಲ್ಲ. ಯಾಕೆಂದರೆ ಆ ನೆಗೆಟಿವ್ ವಿಷಯಗಳನ್ನು ನೋಡಿ ಅಶ್ವಿನಿ ತಡೆದುಕೊಳ್ಳುವುದಿಲ್ಲ ಎಂಬ ಭಯ ಮನೆಯವರಿಗಿತ್ತು. ನಂತರ ಫೋನ್ ನೋಡಿದಾಗ ಅಶ್ವಿನಿ ಅವರಿಗೆ ದೊಡ್ಡ ಶಾಕ್ ಕಾದಿತ್ತು. ಅವರ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿರುವ ಸುಮಾರು 850 ಲಿಂಕ್ಗಳು ಅವರಿಗೆ ಸಿಕ್ಕಿವೆ. ಅಷ್ಟೇ ಅಲ್ಲದೆ ಅವರು ಬಿಗ್ ಬಾಸ್ ಒಳಗಡೆ ಹೋಗುವ ಮುನ್ನ ಕೊಟ್ಟಿದ್ದ ಸಂದರ್ಶನಗಳಿಗೆ ಬರೋಬ್ಬರಿ 40,000 ಕಾಪಿರೈಟ್ ಸ್ಟ್ರೈಕ್ಗಳನ್ನು ನೀಡಲಾಗಿತ್ತು. ಯಾವುದೋ ವಿಡಿಯೋವನ್ನು ತೆಗೆದು ಅದಕ್ಕೆ ಬೇರೆಯದೇ ಧ್ವನಿ ಸೇರಿಸಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಕೆಲಸ ನಡೆದಿತ್ತು. ಈ ಎಲ್ಲಾ ಮಾನಸಿಕ ಒತ್ತಡದ ಪರಿಣಾಮ ಅಶ್ವಿನಿ ಅವರ ಆರೋಗ್ಯದ ಮೇಲೆ ಕೆಟ್ಟದಾಗಿ ಬಿತ್ತು. ಕೆಟ್ಟ ಕಮೆಂಟ್ಗಳನ್ನು ನೋಡಿದ ಅವರು ಸತತ 15 ದಿನಗಳ ಕಾಲ ಬಹಳ ತೊಂದರೆ ಅನುಭವಿಸಿದರು. ಅವರಿಗೆ ತೀವ್ರವಾದ ಲೋ ಬಿಪಿ ಉಂಟಾಗಿ ಆಸ್ಪತ್ರೆಯಲ್ಲಿ ಡ್ರಿಪ್ಸ್ ಹಾಕಿಸಿಕೊಳ್ಳುವ ಪರಿಸ್ಥಿತಿ ಬಂದಿತ್ತು. ಬಿಗ್ ಬಾಸ್ ಎನ್ನುವುದು ಕೇವಲ ಒಂದು ಶೋ ಅಷ್ಟೇ. ಅದನ್ನು ವೈಯಕ್ತಿಕ ಜೀವನಕ್ಕೆ ಹೋಲಿಸಿ ಇಷ್ಟೊಂದು ದ್ವೇಷ ಸಾಧಿಸುವುದು ಎಷ್ಟು ಸರಿ ಎಂದು ಅಶ್ವಿನಿ ಪ್ರಶ್ನಿಸಿದ್ದಾರೆ. ಕೈಯಲ್ಲಿ ಸೌಟ್ ಹಿಡಿದವರು ಅಥವಾ ಮನೆ ಕೆಲಸ ಮಾಡುವವರು ಕೂಡ ತಮ್ಮನ್ನು ಟ್ರೋಲ್ ಮಾಡಿದ್ದನ್ನು ನೋಡಿ ಅವರಿಗೆ ತುಂಬಾನೇ ಬೇಸರವಾಗಿದೆ. ತಾಕತ್ತು ಮತ್ತು ಯೋಗ್ಯತೆ ಇದ್ದರೆ ಟ್ರೋಲ್ ಮಾಡುವವರು ಬಿಗ್ ಬಾಸ್ ಮನೆಗೆ ಹೋಗಿ ತೋರಿಸಲಿ. ಅದನ್ನು ಬಿಟ್ಟು ಹೆಣ್ಣುಮಕ್ಕಳ ಬಗ್ಗೆ ಈ ರೀತಿ ಕೆಟ್ಟದಾಗಿ ಮಾತನಾಡುವುದರಿಂದ ಏನೂ ಸಿಗುವುದಿಲ್ಲ ಎಂದು ಅವರು ಕಟುವಾಗಿ ಹೇಳಿದ್ದಾರೆ. ವೀಕ್ಷಕರೇ, ಅಶ್ವಿನಿ ಗೌಡ ಅವರ ಈ ಮಾತುಗಳನ್ನು ಕೇಳಿದ ಮೇಲೆ ನಮಗನ್ನಿಸುವುದು ಒಂದೇ. ಒಬ್ಬ ವ್ಯಕ್ತಿ ಮನೆಯೊಳಗೆ ಹೇಗೆ ಆಡುತ್ತಾನೋ ಅದು ಆ ಶೋಗ ಸೀಮಿತವಾಗಿರಲಿ. ಅದನ್ನೇ ಇಟ್ಟುಕೊಂಡು ಅವರ ವೈಯಕ್ತಿಕ ಜೀವನವನ್ನು ಹಸಿಯುವುದು ಎಷ್ಟು ಸರಿ? ಅಶ್ವಿನಿ ಗೌಡ ಅವರು ಸ್ಟ್ರಾಂಗ್ ಹೆಣ್ಣುಮಗಳು. ಹಾಗಾಗಿಯೇ ಈ ಎಲ್ಲಾ ನೋವನ್ನು ನುಂಗಿ ಇಂದು ಮತ್ತೆ ಮಾತನಾಡುತ್ತಿದ್ದಾರೆ. ಅಶ್ವಿನಿ ಗೌಡ ಅವರ ನೇರ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಆಳವಾದ ಸುದ್ದಿಗಳಿಗಾಗಿ ನಮ್ಮ ದ ನ್ಯೂಸ್ ವೇರ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.